ಸಂದರ್ಭದಲ್ಲಿ ದಯಮಾಡಿ ಮೇಘ ಮುಂದ್ಸರ್ಕೋಬೇಕು. ಒಂದು ಅರ್ಜರ್ದು ತಕ್ಕಡಿ ಫೋಟೋ ಬೇಕಾಗಿರೋದ್ರಿಂದ ದಯಮಾಡಿ ಎಲ್ಲರೂ ಆ ಕಡೆ ಸರ್ಕೋಬೇಕು. ದಯಮಾಡಿ ರಾಜಣ್ಣ ಅವರು, ಶಿವರಾಜ್ ಸಜ್ಜನ್ ಸರ್ ಮುಂದೆ ಕಳಿಸ್ಬೇಕು. ಇಲ್ಲಿ ಒಂದು ಸದ್ಭಕ್ತನ ಸಹಕರಿಸಬೇಕು. ಗುರುಗಳೇ ಸಾಕು ಫೋಟೋ ಬಂದಿದೆ ಹೇಳಿ. ಗುರುಗಳೇ ದಯವಿಟ್ಟು ಎದ್ದೇಳಿ, ಭಕ್ತರಿಗೆ ಅವಕಾಶ ಮಾಡಿಕೊಡ್ರಿ. ಅಲ್ಲ ಇಲ್ಲಿ ಇಷ್ಟು ಹೇಳಿದ ಮೇಲೆ ಮಕ್ಕಳಿಗೆ ಅನ್ನದಾನಕ್ಕೆ, ವಿದ್ಯಾದಾನಕ್ಕೆ ಆ ಒಂದು ಪರಂಪರೆ ಏನಿದೆ. ಈಗಾಗಲೇ ಎಲ್ಲರೂ ಮಾತಾಡಿದ್ರು. ನಮ್ಮ ವೀರಶೈವ ಲಿಂಗಾಯತ ಮಠಗಳು ಸುಮಾರು 300-400 ವರ್ಷಗಳಿಂದ ಅವರು ಮಾಡಿರುವಂತಹ ಪುಣ್ಯ ಕಾರ್ಯ, ಅದನ್ನು ಯಾವುದೇ ರೀತಿಯಲ್ಲಿ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯ ಇಲ್ಲ. ಅಂತ ಒಂದು ಸಂಸ್ಕಾರವನ್ನ, ಒಂದು ಸಂಸ್ಕೃತಿಯನ್ನ ಕೊಟ್ಟಿದ್ದಾರೆ. ಬಸವಾದಿ ಶರಣರ ಮಾರ್ಗದಲ್ಲಿ, ಬಸವಣ್ಣನ ಮಾರ್ಗದಲ್ಲಿ ನಾವು ಹೋಗ್ಬೇಕು. ಬಸವಣ್ಣ ನಮ್ಮ ಎಲ್ಲ ಇವತ್ತಿನ ಸಮಸ್ಯೆಗಳಿಗೆ ಬಸವಣ್ಣ ಉತ್ತರ ಕೊಡ್ತಾನೆ. ಆದರೆ ಉತ್ತರವನ್ನ ಕೇಳುವಂತ ವ್ಯವಧಾನ ಇರಬೇಕು. ಬದುಕನ್ನು ಹೆಂಗ ನಡೆಸಬೇಕು ಅಂದ್ರೆ ಕಳಬೇಡ, ಕೊಳಬೇಡ, ವಿಷಯ ನುಡಿಯಬೇಡ. ನಾವು ಬದುಕಲ್ಲಿ ಮುಂದೆ ಹೆಂಗೆ ಹೋಗ್ಬೇಕು ಅಂದ್ರೆ ಕಾಯಕವೇ ಕೈಲಾಸ. ಧರ್ಮದ ಬಗ್ಗೆ ಬಹಳ ಗೊಂದಲ ನಡೆದಿದೆ ಇತ್ತೀಚಿನ ದಿನಗಳಲ್ಲಿ. ಧರ್ಮಗಳಲ್ಲಿ ಇವತ್ತು ವ್ಯತ್ಯಾಸ ಆಗ್ತಾ ಇದೆ. ಅಂದರೆ ನಿಜವಾದ ಧರ್ಮ ಮಾನವ ಧರ್ಮ. ಅದಕ್ಕೆ ಅವನು ಹೇಳ್ತಾನೆ, ದೈವೇ ಧರ್ಮದ ಮೂಲವಯ್ಯ ಅಂತ. ಸಕಲ ಜೀವಾತುರಲ್ಲಿ ಲೇಸ ಬಯಸುವಂತ ಎಲ್ಲ ಸಮಸ್ಯೆಗಳಿಗೆ ಇವತ್ತು ಬಸವಣ್ಣನ ಕಡೆ ಉತ್ತರ ಇದೆ, ಬಸವಾದಿ ಶರಣರಲ್ಲಿ ಉತ್ತರ ಇದೆ. ಅದನ್ನ ಅರ್ಥ ಮಾಡಿಕೊಂಡು ನಾವು ಬದುಕಿನಲ್ಲಿ ನಾವು ನಡೆಸಿದ್ರೆ ಸಾರ್ಥಕತೆ ಆಗುತ್ತೆ. ಕೊನೆಯದಾಗಿ ಇಷ್ಟು ಹೇಳಿ ಬಯಸ್ತೀನಿ, ಹಾವೇರಿ ಗದಗ ಜಿಲ್ಲೆಯ ಲೋಕಸಭಾ ಸದಸ್ಯನಾಗಿ, ಅದರಲ್ಲಿ ಹುಕ್ಕೇರಿ ಮಠ ನೇತೃತ್ವದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ಅವಕಾಶ ಏನು ಕೊಟ್ಟಿದ್ದೀರಿ, ಪರಮ ಪೂಜ್ಯರಲ್ಲಿ ನಾನು ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಈ ಪುಣ್ಯ ಭಾಗ್ಯವನ್ನು ತಾವೆಲ್ಲ ಕರುಣಿಸ್ಕೊಟ್ಟಿದ್ದೀರಿ. ನನಗೆ ಒಂದು ಭವಿಷ್ಯ, ನಾನು ಭವಿಷ್ಯಕಾರ ಅಲ್ಲ, ಅದ್ರ ಭವಿಷ್ಯ ಹೇಳ್ತೀನಿ. ಬರುವಂತ ದಿನಗಳಲ್ಲಿ ಈ ಭಾಗದ, ಈ ನಾಡಿನ ಸಂಸ್ಕಾರ, ಸಂಸ್ಕೃತಿ, ಧರ್ಮ, ನ್ಯಾಯ, ನೀತಿಯ ಎಲ್ಲ ರೀತಿಯ ನೇತೃತ್ವವನ್ನ ನಮ್ಮ ಹುಕ್ಕೇರಿ ಮಠ ಸದಾಶಿವ ಗುರುಗಳು ಮಾಡ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಾಗ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ನಮ್ಮೆಲ್ಲರ ಸಹಕಾರವು ಕೂಡ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಹೇಳಿ, ಈ ಕರುಣೆ ಅನ್ನುವಂಥದ್ದು, ಅಂತಃಕರಣ ಅನ್ನುವಂಥದ್ದು ಸದಾ ಜಾಗೃತವಾಗಿರಲಿ, ಸದಾ ಉರಿಯುವಂಥ ದೀಪವಾಗಲಿ. ಯಾಕಂದ್ರೆ ಕರುಣೆ ಇದ್ದವನಿಗೆ ಶ್ರೀಮಂತಿಕೆ ಇರೋದಿಲ್ಲ, ಶ್ರೀಮಂತಿಕೆ ಇದ್ದವನ್ ಕರುಣೆ ಇರೋದಿಲ್ಲ. ಆದರೆ ಇಲ್ಲಿ ಹುಕ್ಕೇರಿ ಮಠಕ್ಕೆ ಬಂದ್ರೆ ಶ್ರೀಮಂತರಲ್ಲಿ ಕರುಣೆ ಮೂಡ್ತದೆ. ಯಾರು ಕರುಣೆ ತೋರಿಸೋ ಶ್ರೀಮಂತ ಆಗ್ತಾನೆ. ಅಂತ ಒಂದು ಪವಾಡ ಈ ಮಠದಲ್ಲಿದೆ, ಆ ಶಕ್ತಿ ಇದೆ, ಎಲ್ಲ ಪರಮ ಪೂಜ್ಯರಲ್ಲಿದೆ. ಮತ್ತೊಮ್ಮೆ ಒಂದು ಕಡೆ ಪರಮ ಪೂಜ್ಯರು, ಇನ್ನೊಂದು ಕಡೆ ಭಕ್ತಿಯ ಸಾಗರ, ಇವು ಎರಡರ ಮಧ್ಯೆ ನಾವೆಲ್ಲ ನಿಂತು ನೋಡಿದಾಗ ಸ್ವರ್ಗವೇ ದರಿಗೆ ಇಳಿದು ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ನನ್ನ ಕೊನೆ ಇಚ್ಛೆ ಗುರುಗಳ, ಈ ಕ್ಷಣ ಹಿಂಗೆ ನಿಂತು ಬಿಡ್ಬೇಕು, ಮುಂದೆ ಹೋಗ್ಬಾರ್ದು, ಈ ಕ್ಷಣ ಕಳಿಬಾರ್ದು, ಹಿಂಗೆ ಇರ್ಬೇಕು ನಾವು ಅಂತ ಅದ್ಭುತವಾಗಿರುವಂತಹ ಈ ಕ್ಷಣಕ್ಕೆ ನಮಸ್ಕಾರವನ್ನ ಮಾಡಿ, ಈ ಶ್ರಮಕ್ಕೆ ಇಂದಿನ ಎಲ್ಲ ಇರುವಂತಹ ಎಲ್ಲರ ಶ್ರಮಕ್ಕೆ ನಮಸ್ಕಾರವನ್ನ ಮಾಡಿ, ಪರಮ ಪೂಜ್ಯರ ಆಶೀರ್ವಾದಕ್ಕೆ ನಮಸ್ಕಾರವನ್ನ ಮಾಡಿ, ಭಕ್ತರ ಭಕ್ತಿಗೆ ನಮಸ್ಕಾರವನ್ನ ಮಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಹಾವೇರಿನಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಒಂದು ಭಕ್ತ ಸಾಗರ, ಜನಸಾಗರವನ್ನು ನಾವು ನೋಡ್ತಾ ಇದ್ರೆ, ಹುಕ್ಕೇರಿ ಮಠದ ಬಗ್ಗೆ, ಪರಮ ಪೂಜ್ಯರ ಬಗ್ಗೆ, ಸ್ವಾಮೀಜಿಗಳ ಬಗ್ಗೆ
ತಾವಿಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನ ಇವತ್ತು ತೋರಿಸ್ತಾ ಇದೆ. ನಾನು ಈ ಆವರಣಕ್ಕೆ ಬಂದಂತ ಸಂದರ್ಭದಲ್ಲಿ ಜನಸಾಗರವನ್ನು ನೋಡಿದಾಗ ಮಂತ್ರಮುಗ್ಧನಾದೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಪರಮ ಪೂಜ್ಯ ಸ್ವಾಮೀಜಿಗಳವರ ಒಂದು ದರ್ಶನವನ್ನು ಪಡೆದುಕೊಳ್ಳಬೇಕು, ಅದೇ ರೀತಿ ಒಂದು ಬೆಳ್ಳಿಯ ತುಲಾಭಾರವನ್ನು ನೋಡಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಸೇರಿದ್ದೀರಿ. ಬಂಧುಗಳೇ, ಇವತ್ತು ಜಗತ್ತಿನ ಅಮೆರಿಕ ದೇಶವನ್ನ ಜನ ಯಾತಕ್ಕೋಸ್ಕರ ನೆನೆಸ್ಕೊಳ್ತಾರೆ ಅಂತ ಹೇಳಿದ್ರೆ, ಅಮೆರಿಕ ಅಂತ ಹೇಳಿದ್ರೆ ಒಂದು ಆರ್ಥಿಕ ಶಕ್ತಿ, ಅದಕ್ಕೋಸ್ಕರ ಇವತ್ತು ಜನ ಅವರನ್ನು ನೆನಪು ಮಾಡ್ಕೊಳ್ತಾರೆ. ಜಪಾನ್ ದೇಶವನ್ನ ತಂತ್ರಜ್ಞಾನ ಅನ್ನುವ ಕಾರಣಕ್ಕೆ ಇವತ್ತು ಜಪಾನ್ ದೇಶವನ್ನು ಇವತ್ತು ಜಗತ್ತು ನೆನಪು ಮಾಡ್ಕೊಳ್ತದೆ. ಅಮೆರಿಕವನ್ನು ಕೂಡ ನೆನಪು ಮಾಡ್ಕೊಳ್ತಾರೆ, ಜಪಾನನ್ನು ಕೂಡ ನೆನಪು ಮಾಡ್ಕೊಳ್ತಾರೆ. ಇವತ್ತು ಭಾರತವನ್ನು ಕೂಡ ಜಗತ್ತು ಇವತ್ತು ಗೌರವವನ್ನು ಕೊಡ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅಮೆರಿಕಗೆ ಆರ್ಥಿಕ ಶಕ್ತಿ ಆದ್ರೆ ಜಪಾನಿಗೆ ತಂತ್ರಜ್ಞಾನ ಅಂತ ಹೇಳಿದ್ರೆ, ಇವತ್ತು ಭಾರತದ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಭಾರತದ ಒಂದು ಆಧ್ಯಾತ್ಮಿಕತೆ. ಆಧ್ಯಾತ್ಮಿಕತೆಯ ಕಾರಣದಿಂದ ಇಡೀ ಜಗತ್ತಿನಲ್ಲಿ ಭಾರತ ಒಂದು ವಿಶಿಷ್ಟ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಸ್ವಾಮಿ ವಿವೇಕಾನಂದರು ಒಮ್ಮೆ ಹೊರದೇಶಕ್ಕೆ ಹೋಗಿರ್ತಾರೆ. ಹೊರದೇಶಕ್ಕೆ ಹೋದಾಗ ಆ ದೇಶದ ಒಬ್ಬರು ತತ್ವಜ್ಞಾನಿಗಳು ವಿವೇಕಾನಂದರನ್ನ ಭೇಟಿ ಮಾಡಬೇಕು, ಭಾರತವನ್ನ ಅರ್ಥ ಮಾಡ್ಕೋಬೇಕು ಅನ್ನುವ ಕಾರಣಕ್ಕೆ ವಿವೇಕಾನಂದರ ಕೋಣೆಗೆ ತಂಗಿದಂತ ಕೋಣೆಗೆ ಬರ್ತಾರಂತೆ. ವಿವೇಕಾನಂದರು ಇದ್ದಂತ ಕೋಣೆಗೆ ಬಂದಂತ ಆ ದೇಶದ ತತ್ವಜ್ಞಾನಿಗಳು ಆ ಕೋಣೆಗೆ ಬಂದಂತ ಸಂದರ್ಭದಲ್ಲಿ ಮೂಲೆಯಲ್ಲಿ ಪುಸ್ತಕಗಳನ್ನು ಜೋಡಿಸಿಟ್ಟಿರ್ತಾರೆ. ಆ ಪುಸ್ತಕಗಳನ್ನು ನೋಡ್ತಾ ಇದ್ದಂತ ಆ ದೇಶದ ತತ್ವಜ್ಞಾನಿ ಒಂದೇ ಸಮಯ ನಗದಕ್ಕೆ ಶುರು ಮಾಡ್ತಾರಂತೆ. ಆಗ ಸ್ವಾಮಿ ವಿವೇಕಾನಂದರು ಕೇಳ್ತಾರೆ, ಯಾಕೆ ತಾವು ನಗ್ತಾ ಇದ್ದೀರಲ್ಲ ಅಂತ ಹೇಳಿ. ಆಗ ತತ್ವಜ್ಞಾನಿಗಳು ಹೇಳ್ತಾರಂತೆ, ಸ್ವಾಮಿ ವಿವೇಕಾನಂದ್ರೆ, ನಾನು ತಮ್ಮನ್ನ ಭೇಟಿ ಮಾಡಿ ಭಾರತವನ್ನು ಅರ್ಥ ಮಾಡ್ಕೋಬೇಕು, ಭಾರತದ ಶಕ್ತಿಯನ್ನ ನಾನು ಅರ್ಥ ಮಾಡ್ಕೋಬೇಕು ಅಂತೇಳಿ